ಅಷ್ಟೇನು ಮುಂದಕ್ಕೆ ಬಂದಿಲ್ಲ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕಾಲೇಜ್ ಹುಡುಗರಿಗೆ ನಾವು ಕೊಡ್ಬೇಕು ಅಂತ. ಆಮೇಲೆ ಮಾಸ್ ಮ್ಯಾರೇಜ್ ಇದೆಯಲ್ಲ, ಅದು ಯಾರಾದ್ರೂ ಒಂದು 5-6 ಗ್ರೂಪ್ ಬಂದ್ರೆ ನಾವು ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಬಡವರು ಬರಬೇಕು, ಬಡವರು ನಮ್ಮ ಕ್ಯಾಸ್ಟ್ ಇರಬೇಕು. ನಮ್ಮ ಕ್ಯಾಸ್ಟ್ನಲ್ಲಿ ಬಂದ್ರೆ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಮತ್ತೆ ಇನ್ನು ಮುಂದಕ್ಕೂ ಅಷ್ಟೇ 1ರಿಂದ ಡಿಗ್ರಿವರೆಗೂ ನಾವು ಈಗ 1ರಿಂದ 6ನೇ ಕ್ಲಾಸ್ವರೆಗೂ ಪುಸ್ತಕ, ಮತ್ತೆ 8ರಿಂದ ಡಿಗ್ರಿವರೆಗೂ ನಾವು ಚೆಕ್ ಮುಖಾಂತರ ಹಣ ಕೊಡಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಸ್ಕಾಲರ್ಶಿಪ್. ನೀವು ಇವಾಗ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀರಿ, ಈ ಜಾಗ ಖಾಲಿ ಜಾಗ ಇದೆ, ಈ ಜಾಗದಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋಂಥದ್ದು ಆಲೋಚನೆ ಇದೆಯಾ ಮುಂದೆ ನಿಮ್ದು? ಇದೆ, ಮುಂದಿನ ಆಲೋಚನೆ ಅದೇನೆ ಗುರಿ ಇರೋದು. ಈ ದೇವ್ರ ಮೇಲೆ ನಾವು ಪ್ರಯತ್ನ ಮಾಡಿದ್ವಿ, ನಮಗೂ ಆಶೀರ್ವಾದ ಅನ್ನೋದು ಇದೆ ದೇವ್ರದ್ದು. ಆಮೇಲೆ ನಮ್ಮ ಕುಲಬಾಂಧವ್ರ ಆಶೀರ್ವಾದ ಎಲ್ಲರಿಗೂ ನಮ್ಮ ಮೇಲೆ ಇದೆ. ಅದು ಖಂಡಿತ ನಾವು ಮಾಡ್ಬೇಕು ಅಂತ ಇಷ್ಟ ಇದೆ. ನೀವು ಬರಕ್ ಮೊದ್ಲು ಒಂದಷ್ಟು ಜನ ಅಂಗಡಿಗಳು ಅಕ್ವೈರ್ ಮಾಡ್ಕೊಂಡು ಬಿಟ್ಟಿರ್ಲಿಲ್ಲ, ಬಾಡಿಗೆನೂ ಕಟ್ತಾ ಇರ್ಲಿಲ್ಲ. ಆಮೇಲೆ ಕೆಲವರೆಲ್ಲ ಫೋರ್ಸ್ ಮಾಡಿದ್ರು, ಕೆಲವ್ರು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ರು. ಅದನ್ನ ಹೆಂಗೆ ನಿವಾರಿಸ್ಕೊಂಡ್ ಬಂದ್ರಿ ಅಂತ? ಅದು ನಾವು ಇರೋ ನಿಯತ್ತಾಗಿ ನಾವು ಏನ್ ಕೆಲಸ ಮಾಡ್ತಾ ಇದ್ವಿ ಅದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ವಿ. ನಮ್ದು ರೂಲ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಹೋಗ್ತಾ ಇದ್ವಿ. ಕೆಲವ್ರು ಗೊತ್ತಿಲ್ಲ ಈ ಟ್ರಸ್ಟ್ ಹೆಂಗ್ ಬಂತು, ಏನ್ ಬಂತು, ಮುಂದಿನ ಕಾರ್ಯಕ್ರಮ ಏನು, ಇವ್ರು ಯಾಕೆ ರಿಜಿಸ್ಟ್ರೇಷನ್ ಆಯ್ತು, ಅವೆಲ್ಲ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲದೆ ಸುಮ್ಮನೆ ಅನಾವಶ್ಯವಾಗಿ ಅವರು ಮುಂದೆ ಹೋಗ್ತಾರೆ. ಅದ್ ಮುಂದೆ ಅವ್ರಿಗೆ ಸೇರಿತ್ತು. ಸರಿ, ನಿಮ್ಮ ಸವಿತಾ ಸಮಾಜ ಕಮಿಟಿ ಏನಿದೆ ಕಲಾಭಿವೃದ್ಧಿ ಅಲ್ಲದೆ, ಅವ್ರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ? ಈಗ ಕೆಲವ್ರು ಸಪೋರ್ಟ್ ಮಾಡ್ತಾ ಇದಾರೆ, ಕೆಲವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಒಂದ್ ಕೈನಲ್ಲಿ 5 ಬೆರಳು ಇರುತ್ತೆ, 5 ಬೆರಳು ಒಂದೇ ತರ ಇರಲ್ಲ. ಅದನ್ನೆಲ್ಲ ನಾವು ಅನುಸರಿಸ್ಕೊಂಡು ನಮ್ಮ ಅಧ್ಯಕ್ಷರು ಮತ್ತೆ ಖಜಾಂಚಿ, ನಮ್ಮ ಕಮಿಟಿಯವ್ರು ಏನ್ ಮಾಡಿದಾರೆ, ಮತ್ತೆ ನಮ್ಮ ಕುಲಬಾಂಧವರು ಅವರು ಜೊತೆಯಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಚಿಕ್ಕಬಳ್ಳಾಪುರ ನಗರದ ಇಂಥ ಹೃದಯ ಭಾಗದಲ್ಲಿ ಇಂಥದೊಂದು ಪ್ರಾಪರ್ಟಿನ ಸಂಪತ್ತನ್ನು ನಿಮ್ಗೆ ಉಳಿಸ್ಕೊಟ್ಟಿದಾರಲ್ಲ, ಆ ಹಿರಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವರು ಮೊದ್ಲು ಹಿರಿಯರಲ್ಲ, ಅವ್ರ ದೇವ್ರು ಎಷ್ಟು ಕಷ್ಟಪಟ್ಟಿದಾರೋ ಏನೋ ನಮ್ಗೆ ಉಳಿಸ್ಕೊಟ್ಟು ಹೋದ್ರು. ಅದನ್ನ ನಾವು ಈ ಸಾಧ್ಯವಾದಷ್ಟು ಉಳಿಸ್ಕೊಂಡು ಅವ್ರ ಹೆಸರು ನಿಲ್ಸ್ಕೊಂಡು ನಮ್ ಕುಲಬಾಂಧವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋದೇ ನಮ್ ಕೋರಿಕೆ. ಇವತ್ತು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಮಕ್ಕಳಿಗೆ ಈ ಒಂದು ಬ್ಯಾಗ್ ಮತ್ತು ಶಾಲಾ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾರೆ? ಈಗ ಸುಮಾರು ಒಂದು 100 ಜನ ಇರ್ಬೋದು ಅಂದಾಜು ಮಕ್ಕಳಿಗೆ. ಯಾವ ತರಗತಿ? 1ರಿಂದ 6, 7th. ಮುಂದಿನ ದಿನಗಳಲ್ಲಿ 8ರಿಂದ ಅಪ್ ಟು ಡಿಗ್ರಿ ಸ್ಕಾಲರ್ಶಿಪ್ ಕೊಡ್ಬೇಕು ಅಂತ ನಮ್ಮ ಯೋಚನೆ. ಸರ್, ನಿಮ್ಮ ಒಂದು ಸಮುದಾಯದ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಈಗ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ತುಂಬಾ ಮುಖ್ಯ. ಅದಕ್ಕೆ ಬೇಸ್ಮೆಂಟ್ ಬೇಕು. ಆ ಬೇಸ್ಮೆಂಟ್ ನ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ಮೊದಲು ಈ ಬೇಸ್ಮೆಂಟ್ ಕರೆಕ್ಟ್ ಆಗಿದ್ರೆ ಡಿಗ್ರಿ, ಡಬಲ್ ಡಿಗ್ರಿ, ಡಾಕ್ಟರೇಟು, PhD ಇವೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ಬೇಸ್ಮೆಂಟ್ ಕರೆಕ್ಟ್ ಆಗಿರ್ಬೇಕು, ಅದು ನಮ್ಮ ಉದ್ದೇಶ. ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ, ನಿಮ್ಮ ಸಮುದಾಯದ ಯುವಕರಿಗೆ? ಯುವಕರಿಗೆ ನೀವು ಅಷ್ಟೇ ಮುಂದೆ ಬರ್ಬೇಕು, ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು. ಎಲ್ಲಾರ ತರ ನಮ್ಮ ಸವಿತಾ ಸಮಾಜದವರನ್ನು ಇಂಪ್ರೂವ್ ಆಗಿ ಚೆನ್ನಾಗಿ ಒಳ್ಳೆ ನಡವಳಿಕೆ, ಒಳ್ಳೆ ಬುದ್ಧಿ, ಕೆಟ್ಟದ್ದು ಅವು ಇವು ಎಲ್ಲ ಹೋಗದೆ ಒಳ್ಳೆ ಬುದ್ಧಿ, ಒಳ್ಳೆ ಬುದ್ಧಿವಂತರಾಗಿ ಅವ್ರವ್ರ ತಂದೆ ತಾಯಿಗಳನ್ನ ಇವ್ರನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಸಾಕು. ಸಂಘದಲ್ಲಿ ತಾವೇನಾಗಿದ್ರಿ ಸರ್, ತಮ್ಮ ಹೆಸರು? ನನ್ನ ಹೆಸರು ಬಿ ವೆಂಕಟೇಶ್ ಅಂತ, ವಿದ್ಯಾಕಲಾ ಬುದ್ಧಿ ಟ್ರಸ್ಟ್ ಸೆಕ್ರೆಟರಿ. ಬಡ ಮಕ್ಕಳರಿಗೆ ಪುಸ್ತಕ ಮತ್ತು ಬ್ಯಾಗ್, ಜಾಮಿಟ್ರಿ ಬಾಕ್ಸ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಮೊದಲು ನಾವು ಮನೆಗೆ ಒಬ್ರು ಕೊಡ್ತಾ ಇದ್ರಿ ಪುಸ್ತಕ, ಬ್ಯಾಗು ಎಲ್ಲ. ಈಗ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನ ಮಕ್ಕಳಿಗೂ ನಾವು ಕೊಡ್ತಾ ಇದ್ದೀರಿ. ನಮ್ಮ ಸಮಾಜದ ಮಕ್ಕಳು ತುಂಬಾ ಹಿಂದೆ ಉಳಿದಿದ್ದಾರೆ. ಅವರಿಗೆ ನಾವು ಈಗ ನಮ್ಮ ಟ್ರಸ್ಟ್ ಕಡೆಯಿಂದ ಎಲ್ಲ ಪುಸ್ತಕಗಳನ್ನು ನಾವು ಕೊಡ್ತಾ ಇದ್ರಿ. ಸರ್, ನಿಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗ್ಬೇಕು ಅಂತಾರೆ, ಒಂದ್ ಕಡೆ ನಿಮ್ಮ ಕುಲಕಸಬನ್ನ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ ಅಂತ ಹೇಳಿದ್ರೆ ಏನ್ ಈ ದ್ವಂದ್ವ? ಸರ್, ನಮ್ಮ ಕುಲಕಸಬು ಮಾಡದಿರೋ ಕಾರಣ ಏನಂದ್ರೆ ಈ ಸಮಾಜದಲ್ಲಿ ನಮ್ಮ ಕ್ಯಾಸ್ಟ್ಗೆ ಸ್ವಲ್ಪ ಯಾರು ಬರ್ತಾ ಇಲ್ಲ. ಏನಂದ್ರೆ ಈ ಕುಲಕಸಬು ಇದೆಯಲ್ವಾ, ಅವಕ್ಕೆ ಶಬ್ದಗಳು ಬಳಸೋದು. ನಮ್ಮ ಫ್ಯಾಮಿಲಿಗಳಲ್ಲಿ ಏನಂದ್ರೆ ಮಕ್ಕಳು ವಿದ್ಯಾವಂತರಾಗಿ ಇವಾಗ ತುಂಬಾ ಹಿಂದುಳಿದಿದ್ದಾರೆ. ಅವರು ತುಂಬಾ ವಿದ್ಯಾವಂತರಾಗ್ಬೇಕು, ಮಕ್ಕಳು ತುಂಬಾ ವಿದ್ಯಾಭ್ಯಾಸ. ಇವಾಗ ಯಾವ್ದೋ ಮಕ್ಳು ತಗೊಳ್ಳಿ, ಎಲ್ಲಾರ ಮನೆಯಲ್ಲಿ ಈಗ ಎಲ್ಲಾರು ತುಂಬಾ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಕಷ್ಟಪಟ್ಟು ಸಾಲ ಮಾಡಿ ಏನಾದ್ರು ಮಾಡಿ ನಮ್ಮ ಕುಲಕಸಬಿಗೆ ತುಂಬಾ ಕಡಿಮೆ ಬರ್ತಾ ಇದ್ದಾರೆ. ಸೊ ಅಂದ್ರೆ ವಿದ್ಯಾವಂತರಾಗಿತ್ತು ಬೇರೆ ಬೇರೆ ಒಂದು ರಂಗಗಳಲ್ಲಿ ದೊಡ್ಡವರಾಗ್ಬೇಕು ಅನ್ನೋದು ನಿಮ್ಮ? ಹೌದು ಸರ್, ಹೌದು ಸರ್. ಈಗ
ನಮ್ಮ ಸಮಾಜನೇ ಹಿಂದುಳಿದಿದೆ. ಎಲ್ಲಾ ರಾಜಕೀಯ ಕ್ಷೇತ್ರಗಳಲ್ಲೇ ಆಗ್ಲಿ, ಯಾವುದೇ ಒಂದು ಕಂಪ್ನಿಗಳಲ್ಲಿ, ಗೌರ್ಮೆಂಟ್ ಕೆಲಸದಲ್ಲಾಗ್ಲಿ ನಮ್ಮ ಮಕ್ಳು ಮುಂದೆ ಬರಬೇಕು. ತುಂಬಾ ಹಿಂದುಳಿದಿದ್ದಾರೆ, ನಮ್ಮ ಸಮಾಜನೇ ತುಂಬಾ ಹಿಂದುಳಿದಿದೆ ಅದಕ್ಕೆ ನಿಮ್ ಪ್ರಯತ್ನ ಏನು ಅಂತ? ಸರ್. ಅದರಿಂದಾನೇ ನಮ್ಮ ಬಡ ಮಕ್ಕಳಿಗೆ ಇವತ್ತು ನೋಡಿ 1ರಿಂದ 7th ವರೆಗೂ ಪುಸ್ತಕ, ಬ್ಯಾಗು ವಿತರಣೆ ನಾವು ಮಾಡ್ತಾ ಇದ್ದೀರಿ. ಮತ್ತೆ ಈ 1 ಮಂತ್ ಆದ್ಮೇಲೆ ಇವಾಗ ಮಕ್ಕಳಿಗೆ 8ರಿಂದ SLC, PUC, ಡಿಗ್ರಿ ವರೆಗೂ ನಾವು ಸ್ಕಾಲರ್ಶಿಪ್ ಕೊಡ್ತೀರಿ. ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರಿಗೂ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀರಿ. ಈ ತಾಲೂಕಲ್ಲಿ ಇದು 2ನೇ ಬಾರಿಗೆ ನಾವು ಪ್ರತಿಭಾ ಪುರಸ್ಕಾರ ನಾವು ಮಾಡೋದು. ಓಕೆ, ಥ್ಯಾಂಕ್ ಯು ಸರ್. ನಾವು ನಂಬ್ಕೊಂಡಿರೋದು ಇದೇ ಕೆಲಸನೇ. ಇದು ಬಿಟ್ಟು ಬೇರೆ ನಮ್ಗೆ ಏನ್ ದಾರಿನೂ ಇಲ್ಲ. ಆದ್ರಿಂದ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಸರ್ಕಾರಗಳ ತುಂಬಾ ಕೇಳ್ಕೊಂಡ್ವಿ. ಆದ್ರೆ ಅವ್ರು ಯಾರು ಸಪೋರ್ಟ್ ಮಾಡ್ಲಿಲ್ಲ ಸರ್ಕಾರಗಳವರು. ಅವ್ರೇನ್ ಹೇಳ್ತಾರೆ, ಸ್ವತಂತ್ರ ಭಾರತದಲ್ಲಿ ಎಲ್ಲಾರ್ಗೂ ಹಕ್ಕಿದೆ ಎಲ್ಲಾ ಕೆಲಸಗಳು ಮಾಡೋದಕ್ಕೂ ಅಂತ ಹೇಳಿದ್ರು. ಆದ್ರೆ ತುಂಬಾ ಕಷ್ಟ ನಮ್ಮ ಜೀವನ ಮಾತ್ರ. ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಅಂಗಡಿಗಳು ಒಂದು ಬಿಟ್ಟು ಬೇರೆ ಯಾವ್ದೇ ಜಮೀನುಗಳಿರಲ್ಲ, ನಮ್ಮ ಇದ್ರಲ್ಲಿ ಯಾವ್ದೇ ಆಸೆಗಳಿರಲ್ಲ. ಬರೀ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂತವ್ರ ಜನರೇ 90 ಮೇಲೆ ಇರುವಂತವ್ರು, ಎಲ್ಲ 90% ಮೇಲೆ ಇರ್ತಾರು. ನಮ್ಮವ್ರಿಗಂದ್ರೆ ಅಂಗಡಿಗಳು ತುಂಬಾ ಕೊಡೋದು ತುಂಬಾ ಕಡಿಮೆ. ಅದು ಒಂದು ರಾಜ್ಯ ಸರ್ಕಾರಕ್ಕೆ ಮುಟ್ಸ್ಬೇಕು ಅನ್ಕೊಂಡಿದೀವಿ. ತಾಲೂಕು ಪಂಚಾಯತಿ ಆಫೀಸ್ಗಳಲ್ಲಿ, ನಗರಸಭೆ ಅಂಗಡಿಗಳಲ್ಲಿ ನಮ್ಗೆ ಒಂದ್ ಸೀಮಿತ 1-2 ಅಂಗಡಿಗಳನ್ನ ಬಿಟ್ಕೊಡಿ, ನಮ್ಗೆ ಬೇರೆಯವ್ರ ಅಂಗಡಿಗಳು ಕೊಡ್ತಾ ಇಲ್ಲ ಅಂತ ನಾವು ಕೇಳ್ಬೇಕು ಅನ್ಕೊಂಡಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ಪ್ಲಾನ್ ಮಾಡ್ಕೊಬೇಕು ಅನ್ಕೊಂಡಿದೀವಿ, ಏನೇನು ನಮ್ಮ ಸಮಾಜಕ್ಕೆ ಏನೇನ್ ಬೇಕು ಅಂತ. ಇತ್ತೀಚೆಗೆ ನಿಮ್ಮ ಯುವಕರೇ ಅಂದ್ರೆ ನಿಮ್ಮವರೇ ನಿಮ್ಮ ಕಸಬನ್ನು ಮಾಡಕ್ ಇಷ್ಟ ಪಡ್ತಾ ಇಲ್ಲ, ಬೇರೆ ಬೇರೆ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅವಶ್ಯಕತೆ ಇದ್ರೂ ಕೂಡ ಕೆಲಸ ಮಾಡ್ತಿಲ್ಲ ಅನ್ನೋಂಥದ್ದು ಕೂಡ ಕೇಳ್ಬರ್ತದೆ. ಹೌದು ಸರ್. ಏನ್ ಕಾರಣ ಏನಂದ್ರೆ, ಅದು ಕೆಲಸ ಅಲ್ಲ, ಏನ್ ನಿರುದ್ಯೋಗದ ಸಮಸ್ಯೆನಾ ಅಥವಾ ಓದಕ್ಕಂತ ಹೋಗ್ತಿದಾರಾ ಅಥವಾ ಈ ಕೆಲಸ ಇಷ್ಟ ಇಲ್ವಾ? ಈ ಕೆಲಸದಲ್ಲಿ ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಸರ್ ಮಕ್ಕಳಿಗೆ. ಕೆಲ್ಸಗಳಿಗೆ ನಮ್ ಸ್ವಲ್ಪ ರೆಸ್ಪೆಕ್ಟ್ ಕಡಿಮೆ ಅನ್ನೋ ಉದ್ದೇಶದಿಂದ ಕೆಲವರು ಆಡು ಭಾಷೆಗಳಲ್ಲಿ ಅದು ಇದು ಅಂತ ಮಾತಾಡ್ತಾರೆ. ಆದ್ರಿಂದ ಸ್ವಲ್ಪ ಥ್ಯಾಂಕ್ ಯು ವೆರಿ ಮಚ್.